ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಪಾಪಾವಿದ್ಧ ದೈತ್ಯಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ ಅನಂತರೂಪ ಭಗವತ್ ಕಾರ್ಯಸಾಧಕ ಪರಮದಯಾಲು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ. ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ನಿನ್ನೆಯ ದಿನ ಅನಂತ ರೂಪ ಭಗವತ್ ಕಾರ್ಯಸಾಧಕ ಎಂಬುವ ವಿಷಯವನ್ನು ಕುರಿತು ಹೇಳಿಕೊಂಡಿದ್ದೇವೆ. ಇವತ್ತಿನ ದಿನ ವಾಯುದೇವರು ಎಂಥ ಮಹಿಮೆಗಳು ಉಳ್ಳವರು ಅಂತ ಹೇಳ್ತಾ ಪರಮದಯಾಲು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಈ ವಿಶೇಷಣಗಳು ವಾಯುದೇವರಿಗೆ ಹೇಳ್ತಾರೆ. ಈ ವಿಶೇಷಣಗಳು ವಾಯುದೇವರ ವ್ಯಕ್ತಿತ್ವದ ಹಿರಿಮೆಯನ್ನು ಎತ್ತಿ ಹಿಡಿಯುತ್ತೆ. ಮುಖ್ಯಪ್ರಾಣರು ಅಧ್ಯರ್ಧ ಎಂದು ವೇದಾದಿಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅಧ್ಯರ್ಧ ಅಂದರೆ ಅರ್ಥ ಏನು ಅಂದರೆ ಅಧ್ಯರ್ಧ ಅಂದರೆ ವಾಯುದೇವರು ಅಂತ ಅರ್ಥ. ಅಧಿಕ ವೃದ್ಧ, ಅಧಿಕ ಅಂದರೆ ಉತ್ಕೃಷ್ಟವಾದ, ವೃದ್ಧ ಅಂದರೆ ಜ್ಞಾನಾದಿ ಗುಣಗಳು ಸಮೃದ್ಧಿಯಾಗಿ ಉಳ್ಳವರು. ಅರ್ಥಾತ್ ವಾಯುದೇವರು ಅಧ್ಯರ್ಧರು ಅಂತ ಏಕೆ ಕರೆಯಲ್ಪಡ್ತಾರೆ ಅಂತ ಹೇಳಿದರೆ ಉತ್ಕೃಷ್ಟವಾದ ಜ್ಞಾನಾದಿ ಗುಣಗಳ ಸಮೃದ್ಧಿಯನ್ನು ಹೊಂದಿರುವವರು, ಉಳ್ಳವರು ಅಂತ. ಈ ಜಗತ್ತು ವಾಯುದೇವರಲ್ಲಿ ಅಧಿಕವಾಗಿ ಸ್ಥಾಪಿತವಾಗಿದೆ. ಇತರರಕ್ಕಿಂತ ವಾಯುದೇವರಲ್ಲಿ ಹೆಚ್ಚು ಈ ಜಗತ್ತು ಆಶ್ರಯಿಸಿಕೊಂಡಿರುವುದರಿಂದ ವಾಯುದೇವರು ಅಧ್ಯರ್ಧ ನಾಮಕರಾಗಿದ್ದಾರೆ. ಇದೇ ವಿಷಯವೇ ಬೃಹದಾರಣ್ಯಕ ಹೇಳ್ತಾ ಇದೆ. ಅಧ್ಯರ್ಧ ಹಿ ಗುಣಾನಿತ್ಯಂ ವಾಯೋರಧ್ಯರ್ಧ ಏವ ತತು ಅಂದರೆ ಮತ್ತು ಬ್ರಹ್ಮ ಶೇಷ ಗರುಡಾದಿಗಳಕ್ಕಿಂತ ಹರಿಗೆ ಅತ್ಯಂತ ಪ್ರಿಯತಮರು, ಪ್ರೀತಿಪಾತ್ರರು ಅಂತ ಬೃಹದಾರಣ್ಯಕ ಭಾಷ್ಯ ಹೇಳುತ್ತೆ. ಒಟ್ಟಾರೆ ವಾಯುದೇವರಿಗೆ ಅಧ್ಯರ್ಧ ಎಂಬುವ ಹೆಸರು ವೇದಾದಿಗಳಲ್ಲಿ ಪ್ರಸಿದ್ಧವಾಗಿದೆ. ಅಧ್ಯರ್ಧ ಅಂದರೆ ಉತ್ಕೃಷ್ಟವಾದ ಜ್ಞಾನಾದಿ ಗುಣಗಳಿಂದ ಕೂಡಿರುವವರು ಮತ್ತು ಜಗತ್ತೆಲ್ಲವೂ ವಾಯುದೇವರಲ್ಲಿದೆ, ವಾಯುದೇವರನ್ನು ಆಶ್ರಯಿಸಿಕೊಂಡಿದೆ. ಅಷ್ಟೇ ಅಲ್ಲ, ಇತರರ ಎಲ್ಲರಕ್ಕಿಂತ ವಾಯುದೇವರಲ್ಲೇ ಅಧಿಕವಾಗಿ ಜಗತ್ತು ಆಶ್ರಯಿಸಿಕೊಂಡಿದೆ. ಮತ್ತು
ವಾಯುದೇವರು ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರು ಅಂತ ಹೇಳ್ತಾರೆ. ಇನ್ನು ಮುಖ್ಯ ಪ್ರಾಣರಿಗೆ ಅಪ್ರಾಪ್ಯವಾದದ್ದು, ಅಶಕ್ಯವಾದದ್ದು ಯಾವುದೂ ಜಗತ್ತಿನಲ್ಲಿಲ್ಲ. ಅಂದರೆ ಅವರಿಗೆ ಇದು ಪ್ರಾಪ್ತವಾಗಿಲ್ಲ, ಇದು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂಬ ಮಾತೇ ಇಲ್ಲ ವಾಯುದೇವರಿಗೆ. ಆದ ಕಾರಣ ವಾಯುದೇವರು ಅಧ್ಯರ್ಧ ನಾಮಕರಾಗಿ ಪೂರ್ಣಕಾಮರಾಗಿದ್ದಾರೆ. ಪೂರ್ಣಕಾಮ ಅಂದರೆ ಏನು ಅಂದರೆ, ನಾವು ಒಬ್ಬರಿಗೆ ಉಪಕಾರ ಮಾಡಿದಾಗ ಒಂದಲ್ಲ ಒಂದು ಬಾರಿಯಾದರೂ ನಾವು ಅವರಿಂದ ಮತ್ತು ಪ್ರತ್ಯುಪಕಾರವನ್ನು ಅಪೇಕ್ಷೆ ಪಡ್ತೇವೆ ಅಥವಾ ಅವರಿಂದ ಫಲವನ್ನು ಅಪೇಕ್ಷೆ ಪಡ್ತೇವೆ. ಆದರೆ ವಾಯುದೇವರು ಅಂತಹ ಯಾವ ಪ್ರತ್ಯುಪಕಾರವನ್ನು ಪ್ರತಿಫಲವನ್ನು ಅಪೇಕ್ಷಿಸದೆ ಅವರು ಎಲ್ಲರಿಗೂ ಉಪಕಾರವನ್ನು ಮಾಡ್ತಾರೆ. ಆದ ಕಾರಣ ಅವರು ಪೂರ್ಣಕಾಮರು. ಅದು ಹೇಗೆ ಅಂತ ನೋಡಿದಾಗ, ವಾಯುದೇವರು ನಾವು ಹಿಂದೆ ಹೇಳಿಕೊಂಡಂತೆ ಅನಂತ ಜೀವ ನಿಯಾಮಕರಾಗಿದ್ದಾರೆ. ಅನಂತ ಜೀವರಾಶಿಗಳಲ್ಲಿ ತಾವು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಇದ್ದು ಅವರಲ್ಲಿ ಅವರ ಚಲನವಲನಗಳನ್ನೆಲ್ಲವನ್ನೂ ನಿಯಂತ್ರಣೆ ಮಾಡ್ತಾ ಇದ್ದಾರೆ. ಈ ಜಗದ್ವ್ಯಾಪಾರ ಸ್ಥಗಿತವಾಗದೆ, ಒಂದು ಕ್ಷಣಕಾಲವಾದರೂ ಸ್ಥಗಿತವಾಗದೆ ಈ ಜಗದ್ವ್ಯಾಪಾರ ನಡೆಯುವಂತೆ ಮಾಡ್ತಾ ಇದ್ದಾರೆ. ಆದರೆ ಯಾವ ಜೀವನಿಂದ ಯಾವ ಫಲವನ್ನು ಅಪೇಕ್ಷಿಸಿ ಇವರು ಮಾಡ್ತಾ ಇಲ್ಲ. ಕೊನೆಗೆ ಅವರ ಉಸಿರಾಟವು, ನಮ್ಮ ಉಸಿರಾಟವೂ ಕೂಡ ವಾಯುದೇವರಿಂದ ನಿಯಂತ್ರಣವಾಗಿ ಅವರು ನಮ್ಮಲ್ಲಿ ಇದ್ದು ಮಾಡಿಸ್ತಾ ಇದ್ದಾರೆ. 632 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜಕಲ್ಪ ಪರ್ಯಂತ ತಾರಚಿಸಿ ನಮ್ಮಲ್ಲಿ ಇದ್ದು, ನಾವು ನಿದ್ದೆ ಮಾಡ್ತಾಯಿದ್ರು, ಊಟ ಮಾಡ್ತಾಯಿದ್ರು, ನಡೀತಾ ಇದ್ದರು, ಮಾತನಾಡ್ತಾ ಇದ್ದರು, ಏನೇ ಕೆಲಸ ಮಾಡ್ತಾ ಇದ್ದರು ಒಂದು ಕ್ಷಣಕಾಲವೂ ವಿರಾಮವು ತಗೊಳ್ಳದೆ ಈ ಉಸಿರಾಟದ ಕ್ರಿಯೆಯನ್ನು ನಡೆಸಿ ನಾವು ಚೈತನ್ಯವಂತರಾಗಿ ಜೀವಂತರಾಗಿ ಇರುವಂತೆ ಮಾಡ್ತಾ ಇದ್ದಾರೆ ವಾಯುದೇವರು. ದಿನಕ್ಕೆ 21,600 ಬಾರಿ ಶ್ವಾಸಕ್ರಿಯೆಯನ್ನು ನಡೆಸುತ್ತಾ, ಶ್ವಾಸಕ್ರಿಯೆ ನಡೆಸುವ ಮೂಲಕ ಹಂಸಸ್ಸೋಹಂ ಸ್ವಾಹ ಎಂಬುವ ಷಡಕ್ಷರ ಮಂತ್ರ ಜಪವನ್ನು ನಮ್ಮಿಂದ ಮಾಡಿಸಿ ಸಾತ್ವಿಕರಿಗೆ ಸುಖ ಸಂಸಾರ, ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಈ ರೀತಿಯಾಗಿ ವಾಯುದೇವರು ನಮ್ಮಲ್ಲಿ ಇದ್ದುಕೊಂಡು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ನಮ್ಮಿಂದ ಯಾವ ಫಲವನ್ನೂ ಅಪೇಕ್ಷಿಸದೆ ನಾವು ಜೀವಂತವಾಗಿ ಇರುವಂತೆ ಮಾಡಿ ನಮ್ಮಿಂದ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಾ ಇದ್ದಾರೆ. ಅವರು ಎಷ್ಟು ಕೃಪಾ ನಮ್ಮ ಮೇಲೆ ಇದೆ, ಪರಮದಯಾಲು, ನಮ್ಮ ಮೇಲೆ ಎಷ್ಟು ಕರುಣೆ ಇದೆ. ನಮ್ಮಿಂದ ಏನು ಪ್ರಯೋಜನವಿಲ್ಲದೇ ಇದ್ದರೂ ನಮ್ಮ ಮೇಲೆ ಕರುಣೆಯಿಂದ ಅವರು ಇದ್ದು ಈ ಕ್ರಿಯೆಯನ್ನು ಮಾಡಿಸ್ತಾ ಇದ್ದಾರೆ. ವಾಯುದೇವರು ಈ ರೀತಿಯಾಗಿ ನಮ್ಮಲ್ಲಿ ನಮ್ಮನ್ನು ಜೀವಂತರಾಗಿ ಇರುವಂತೆ ಮಾಡಿ ನಾವು ಜೀವನವನ್ನು ಸುಖವಾಗಿ ಸಾಗಿಸುವಂತೆ ಮಾಡುವಂತಹ ನಮ್ಮ ಮೇಲೆ ಅತ್ಯಂತ ದಯೆ ತೋರಿಸುವವರು, ಪರಮದಯಾಳುಗಳು, ಕೃಪಾ ಸಮುದ್ರರು. ವಾಯುದೇವರೇ ಇಲ್ಲದೇ ಇದ್ದ ಪಕ್ಷದಲ್ಲಿ ಶ್ರೀಪಾದರಾಜರು ಹೇಳಿದಂತೆ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳ್ವರು ಬುಧಜನ. ಆದ ಕಾರಣ ವಾಯುದೇವರು ಇದ್ದಾಗ ಮಾತ್ರ ಈ ದೇಹಕ್ಕೆ ನಮಗೆ ಗೌರವ ಮರ್ಯಾದೆ. ಅವರು ಇಲ್ಲ ಅಂತ ಹೇಳಿದರೆ ಈ ನಮ್ಮನ್ನು ಹೆಣ ಅಂತ ಕರೀತಾರೆ. ಇದು ನಮಗೆ ವಾಯುದೇವರು ಮಾಡುವ ಉಪಕಾರ. ನಮ್ಮ ತಂದೆ ತಾಯಿಗಳು ನಮ್ಮಿಂದ ಏನು ಪ್ರತಿ ಉಪಕಾರವನ್ನು ಅಪೇಕ್ಷಿಸದೆ ಪ್ರೀತಿಸಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ.
ಆದರೆ ಇವರೆಲ್ಲರೂ ನಿಮಿತ್ತ ಬಂಧುಗಳು. ಆದರೆ ವಾಯುದೇವರು ನಮಗೆ ಅನಿಮಿತ್ತ ಬಂಧು. ಯಾವ ನಿಮಿತ್ತವಿಲ್ಲದೆ, ಯಾವ ಕಾರಣವೂ ಇಲ್ಲದೆ ನಮ್ಮಲ್ಲಿ ಇದ್ದುಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವಂತಹ ಪರಮ ದಯಾಳುಗಳು, ಕೃಪಾ ಸಮುದ್ರರು. ಇನ್ನು ಭಕ್ತವತ್ಸಲರು, ಭಕ್ತಾಪರಾಧ ಸಹಿಷ್ಣುಗಳು. ತಮ್ಮ ಭಕ್ತರ ಮೇಲೆ ವಿಶೇಷವಾಗಿ ಪ್ರೀತಿಯನ್ನು ತೋರಿಸಿ ಅವರನ್ನು ಸದಾ ರಕ್ಷಿಸುವವರು. ತಮ್ಮ ಭಕ್ತರು ತಪ್ಪುಗಳನ್ನು ಮಾಡಿದಾಗ, ಅಪರಾಧಗಳನ್ನು ಮಾಡಿದಾಗ ಆ ಅಪರಾಧಗಳನ್ನು ಕ್ಷಮಿಸುವಂತಹ ಕ್ಷಮಾ ಸಮುದ್ರರೂ ಆಗಿದ್ದಾರೆ ವಾಯುದೇವರು. ಆದರೆ ಈ ಗುಣಗಳೆಲ್ಲವೂ ಕೂಡ ನಾವು ಭಗವಂತನಿಗೆ ಹೇಳ್ತೇವಲ್ವಾ, ಭಗವಂತನಿಗೆ ಹೇಳಿದ ಎಲ್ಲವೂ ವಾಯುದೇವರಿಗೆ ಹೇಳುವುದು ಎಷ್ಟು ಮಾತ್ರ ಸರಿ ಅಂತ ಪ್ರಶ್ನೆ ಬಂದರೆ, ಹೌದು, ಈ ಗುಣಗಳೆಲ್ಲವೂ ಭಗವಂತನಿಗೆ ಪರಮ ಮುಖ್ಯ ವೃತ್ತಿಯಿಂದ ಅನ್ವಯಿಸತ್ತೆ. ಆದರೆ ಲಕ್ಷ್ಮೀನಾರಾಯಣರ ಅನಂತರ ಇವೆಲ್ಲವೂ ವಾಯುದೇವರಿಗೆ ಅನ್ವಯಿಸತ್ತೆ. ಯಾಕೆ ಅಂತ ಹೇಳಿದರೆ, ವಾಯುದೇವರು ಭಗವಂತನ ಮುಖ್ಯ ಪ್ರತಿಬಿಂಬರಾಗಿದ್ದಾರೆ. ಬಿಂಬ ಪ್ರತಿಬಿಂಬ ಭಾವ. ಕನ್ನಡಿ ಮುಂದೆ ನಾವು ನಿಂತುಕೊಂಡಾಗ ನಾವು ಬಿಂಬರಾಗುತ್ತೇವೆ. ಕನ್ನಡಿಯಲ್ಲಿರುವ ನಮ್ಮ ರೂಪ ನಮ್ಮ ಪ್ರತಿಬಿಂಬವಾಗತ್ತೆ. ನಾವು ಏನು ಮಾಡಿದರೆ, ನಾವು ಹೇಗಿದ್ದರೆ ಹಾಗೆ ಪ್ರತಿಬಿಂಬವೂ ಇರುತ್ತೆ. ಯಾಕೆ? ಬಿಂಬ ಸ್ವತಂತ್ರ, ಪ್ರತಿಬಿಂಬ ಅಸ್ವತಂತ್ರ. ಬಿಂಬ ಇದ್ದಂತೆ ಪ್ರತಿಬಿಂಬವೂ ಇರುತ್ತೆ. ಬಿಂಬ ನಕ್ಕರೆ ಪ್ರತಿಬಿಂಬ ನಗತ್ತೆ, ಬಿಂಬ ಅತ್ತರೆ ಪ್ರತಿಬಿಂಬ ಅಳತ್ತೆ, ಬಿಂಬ ಕೈ ಎತ್ತಿದರೆ ಪ್ರತಿಬಿಂಬ ಕೈ ಎತ್ತತ್ತೆ. ಇಲ್ಲಿ ವಾಯುದೇವರು ಭಗವಂತನ ಮುಖ್ಯ ಪ್ರತಿಬಿಂಬರಾಗಿದ್ದಾರೆ. ಆದ ಕಾರಣ ಭಗವಂತನಲ್ಲಿರುವ ವಾತ್ಸಲ್ಯ, ಕ್ಷಮಾದಿ ಗುಣಗಳು, ಭಕ್ತಾಪರಾಧ ಸಹಿಷ್ಣುತ್ವ, ಪರಮದಯಾಳುತ್ವ, ಕೃಪಾ ಸಮುದ್ರತ್ವ, ಭಕ್ತ ವಾತ್ಸಲ್ಯತ್ವ ಇವೆಲ್ಲವೂ ಕೂಡ ಭಗವಂತನ ಮುಖ್ಯ ಪ್ರತಿಬಿಂಬರಾದ ವಾಯುದೇವರಲ್ಲಿಯೂ ಅವರ ಯೋಗ್ಯತಾನುಸಾರ ಭಗವಂತನಷ್ಟು ಅಲ್ಲದೆ, ಅದಕ್ಕೆ ಮೊದಲೇ ಹೇಳಿದ್ದಾಗಿದೆ, ಲಕ್ಷ್ಮೀನಾರಾಯಣರನ್ನು ಹೊರತುಪಡಿಸಿ ಈ ಗುಣಗಳು ವಾಯುದೇವರಲ್ಲಿ ವಿಶೇಷವಾಗಿ ಪೂರ್ಣವಾಗಿ ಇದೆ. ತನ್ನ ಭಕ್ತರಲ್ಲಿ ಭಗವಂತ ಹೇಗೆ ಪ್ರೀತಿಯನ್ನು ತೋರಿಸುತ್ತಾನೋ, ಹೇಗೆ ತನ್ನ ಭಕ್ತರನ್ನು ಸದಾ ಭಗವಂತ ರಕ್ಷಿಸುತ್ತಾನೋ, ಹಾಗೆ ವಾಯುದೇವರು ಕೂಡ ತನ್ನ ಭಕ್ತರನ್ನು ಸದಾ ರಕ್ಷಣೆ ಮಾಡ್ತಾ ಇರ್ತಾನೆ. ತನ್ನ ಭಕ್ತರಲ್ಲಿ ಅತಿ ಪ್ರೀತಿ ತೋರಿಸುತ್ತಾ ಇರ್ತಾರೆ ವಾಯುದೇವರು. ವಾಯುದೇವರು ತನ್ನ ಭಕ್ತರಲ್ಲಿ ಪ್ರೀತಿಯನ್ನು ತೋರಿಸಿ ಯಾವ ರೀತಿ ರಕ್ಷಣೆ ಮಾಡಿದ್ದಾರೆ ಎಂಬುವ ವಿಷಯಗಳನ್ನು, ಪುರಾಣಗಳನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ. ರಾಮಾಯಣ ತಗೊಂಡಾಗ ರಾಮನ ಭಕ್ತ ತನ್ನ ಭಕ್ತನಾದಂತಹ ಸುಗ್ರೀವನನ್ನು ವಾಯುದೇವರ ಅವತಾರವಾದ ಹನುಮಂತ ದೇವರು ರಾಮಚಂದ್ರನಿಗೆ ಪರಿಚಯ ಮಾಡಿಸ್ತಾರೆ, ಸ್ನೇಹವನ್ನು ಮಾಡಿಸುತ್ತಾರೆ. ವಾಯುದೇವರ ಅನುಗ್ರಹದಿಂದ, ರಾಮದೇವರ ಅನುಗ್ರಹದಿಂದ ಸುಗ್ರೀವ ರಾಜ್ಯಕ್ಕೆ ಪಟ್ಟಾಭಿಷಿಕ್ತನಾಗ್ತಾನೆ. ಅದಕ್ಕೆ ಕನ್ನಡದಲ್ಲೊಂದು ಗಾದೆ ಇದೆ, ಹನುಮನ ನಂಬಿದ ಸುಗ್ರೀವ ಗೆದ್ದ, ನಂಬದ ವಾಲಿ ಬಿದ್ದ. ಅಂದರೆ ವಾಯುದೇವರನ್ನು, ಜೀವೋತ್ತಮರಾದ ವಾಯುದೇವರನ್ನು, ಸರ್ವೋತ್ತಮನಾದ ಭಗವಂತನನ್ನು ನಂಬಿದಂತಹ, ಅವನಲ್ಲಿ ಭಕ್ತಿ ಮಾಡಿದಂತಹ ಭಕ್ತರು ಉದ್ಧಾರವಾಗ್ತಾರೆ. ನಂಬದೇ ಇರುವಂಥವರು ಪತನವನ್ನು ಹೊಂದುತ್ತಾರೆ. ಸುಗ್ರೀವನನ್ನು ಅನುಗ್ರಹಿಸಿದಂತಹ ವಾಯುದೇವರ ಅವತಾರವಾದ ಹನುಮಂತ ದೇವರು. ಇನ್ನು ಭಾರತದಲ್ಲಿ ಅರ್ಜುನನನ್ನು ವಾಯುದೇವರ ಅವತಾರವಾದಂತಹ ಹನುಮಂತ ದೇವರು ರಕ್ಷಣೆ ಮಾಡ್ತಾರೆ. ಹೇಗೆ? ಯುದ್ಧದಲ್ಲಿ ಅರ್ಜುನನ ರಥದ ಧ್ವಜದಲ್ಲಿ ತಾವು ಹನುಮಂತ ದೇವರು ಇದ್ದು ಹುಂಕಾರದಿಂದ ಶತ್ರು ಸೈನಿಕರನ್ನು ನಿರ್ವೀರ್ಯರನ್ನಾಗಿ ಮಾಡ್ತಾರೆ ವಾಯುದೇವರು. ಈ ರೀತಿಯಾಗಿ
ವಾಯುದೇವರು ತನ್ನ ಭಕ್ತರನ್ನು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ರಕ್ಷಣೆ ಮಾಡ್ತಾರೆ. ಅದಕ್ಕೆ ಪರಮದಯಾಲು, ಕೃಪಾಸಮುದ್ರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು ಈ ವಿಶೇಷಣಗಳನ್ನೆಲ್ಲ ರಾಯರು ವಾಯುದೇವರಿಗೆ ಹಾಕಿ ವಾಯುದೇವರ ಒಂದು ವೈಶಿಷ್ಟ್ಯವನ್ನು, ಹಿರಿಮೆಯನ್ನು, ಮಹಿಮೆಯನ್ನು ನಮಗೆ ಸುಂದರವಾಗಿ ಮನೋಜ್ಞವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಯಾರ ಅನುಗ್ರಹದಿಂದ ಅಂತ ಹೇಳಿದರೆ ಸರ್ವೋತ್ತಮನಾದಂತಹ ಭಗವಂತನ ವಿಶೇಷವಾದಂತಹ ಅನುಗ್ರಹದಿಂದ, ಭಗವಂತನ ಆಜ್ಞೆಯ ಮೇರೆಗೆ ವಾಯುದೇವರು ಎಲ್ಲ ಜೀವರಲ್ಲಿ ಇದ್ದುಕೊಂಡು ಅನಿಮಿತ್ತ ಬಂಧುಗಳಾಗಿ, ಅಧ್ವರ್ಧ ನಾಮಕರಾಗಿ, ಜೀವರಿಂದ ಯಾವ ಫಲವನ್ನು ಅಪೇಕ್ಷಿಸದೆ ಅನಂತ ಜೀವರನ್ನು ನಿಯಂತ್ರಿಸುತ್ತಾ ನಿಯಾಮಕರಾಗಿದ್ದುಕೊಂಡು ಅವರ ಭಕ್ತರನ್ನು ರಕ್ಷಣೆ ಮಾಡ್ತಾ, ಅವರ ಮೇಲೆ ವಾತ್ಸಲ್ಯವನ್ನು ತೋರಿಸುತ್ತಾ, ಭಕ್ತರು ಮಾಡಿರುವಂತಹ ಅಪರಾಧಗಳನ್ನು ಭಗವಂತನಂತೆ ಕ್ಷಮಿಸುತ್ತಾ ಇರುವಂತಹ ಮಹಾ ಗುಣಗಳು ಉಳ್ಳವರು ಜೀವೋತ್ತಮರಾದ ವಾಯುದೇವರು ಅಂತ ಹೇಳ್ತಾ, ಶ್ರೀ ಮುಖ್ಯಪ್ರಾಣಾವತಾರ ಭೂತಾನಾಂ, ಶ್ರೀ ಮುಖ್ಯಪ್ರಾಣರ ಅವತಾರವೇ ನಮಗೆ ಕಲಿಯುಗದಲ್ಲಿ ಆನಂದ ತೀರ್ಥರು, ಮಧ್ವಾಚಾರ್ಯರು ಅಂತ ಮುಂದಿನ ಪಂಕ್ತಿಗೆ ಅನ್ವಯಿಸುತ್ತಾ ಅಂತಹ ವಾಯುದೇವರ ಹಿರಿಮೆಯನ್ನು, ಮಹಿಮೆಯನ್ನು, ಅವರ ಮಹಾಗುಣಗಳನ್ನು ರಾಯರು ಸುಂದರವಾಗಿ ಈ ಪಂಕ್ತಿಗಳಲ್ಲಿ ವಿವರಣೆ ಕೊಟ್ಟು ಇನ್ನು ಮುಂದೆ ಮುಂದುವರಿಸುತ್ತಾ ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಶ್ರೀ ಬ್ರಹ್ಮ ರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋ ರತ್ನವತು ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವತು ಹೃದಯ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮ ಭುವಿ ಅವತೀರ್ಣಾನಾಂ ಎಂಬುವ ಮೂರನೇ ಭಾಗದ ಒಂದು ಪಂಕ್ತಿಯನ್ನು ಅಲ್ಲಿ ಹೇಳಿರುವ ವಾಯುದೇವರ ವಿಶೇಷವಾದ ಮಹಿಮೆಗಳನ್ನು, ಅವರ ವೈಶಿಷ್ಟ್ಯವನ್ನು ನಾಳೆಯ ದಿನ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.